ನನಗೆ ಇದೊಂದು ತುಂಬ ಹೆಮ್ಮೆಯ ವಿಷಯ. ನನ್ನ ಹೆಸರು ಈ ಚಲನಚಿತ್ರದ ಪೋಸ್ಟರ್ ಮೇಲೆ ನಂಗೆ ಸಿಗ್ತಾ ಇದೆ. ಈ ಅವಕಾಶ ಬಹಳ ಅಪರೂಪದ್ದು ಅನಿಸ್ತು. ಯಾಕಂದರೆ ಕಥೆ ತುಂಬ ಚೆನ್ನಾಗಿದೆ. ಇಂಥ ಕಥೆಗಳು ನೋಡೋಕ್ಕೆ ಸಿಗೋದು ತುಂಬ ಕಮ್ಮಿ. ಚೆನ್ನಾಗಿ ಕಥೆ ಬರೀತಾರೆ, ಬಟ್ ಈ ಕಥೆ ತುಂಬ ವಿಶೇಷವಾಗಿದೆ. ನೀವು ಚಲನಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಫಾದರ್ ರೋಲ್ ಬಗ್ಗೆ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಎಲ್ಲರೂ ಮಾತಾಡಿದ್ದಾರೆ. ಮಂಜುನಾಥ್ ಸರ್ ಅವರಾಗಿರಲಿ, ಕೆ ವಿ ಶ್ರೀಕಾಂತ್ ಸರ್ ಅವರಾಗಿರಲಿ. ಬಟ್ ಈ ಚಿತ್ರ ನೋಡಿದಾಗ ಒಂದು ಪರಿವಾರಕ್ಕೆ ಎಂಥ ಕಷ್ಟ ಬಂದರು, ಒಬ್ಬ ಮಗನಿಗೆ ಎಂಥ ಕಷ್ಟ ಬಂದರು, ಸುಖ ಬಂದರು, ಅಪ್ಪ ಹೇಗೆ ಒಂದು ಬೆಂಬಲ ನೀಡ್ತಾನೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಂಜುನಾಥ್ ಸರ್ ಹೇಳ್ದಂಗೆ ನಟನೆ ಅಂತೂ ತುಂಬಾ ಅದ್ಭುತವಾಗಿದೆ. ನಾನು ಫಸ್ಟ್ ಟೈಮ್ ಚಂದ್ರು ಸರ್ ನಂಗೆ ಮೂವಿ ತೋರಿಸಿದಾಗ ನಾನು ಸುಮ್ಮನೆ ಮೂವಿ ನೋಡ್ತಾ ಇದ್ದೆ. ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೋಡಿಲ್ಲ ನಾನು, ಅಥವಾ ಈ ಮೂವಿಯಲ್ಲಿ ಲ್ಯಾಗ್ ಆಗ್ತಿದೆಯೋ ಅದು ಏನು ತಲೆಗೆ ಯೋಚನೆ ಬಂದಿಲ್ಲ. ಮೂವಿ ಕಥೆ ಹಾಗೆ ಕರ್ಕೊಂಡು ಹೋಯಿತು. ಅದೇ ಥರ ಚಂದ್ರು ಸರ್ ನೀವೇ ಸಂಗೀತವನ್ನು ನೀಡಬೇಕು ಅಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಸೊ ಧನ್ಯವಾದಗಳು ಚಂದ್ರು ಸರ್ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ. ಒಟ್ಟು 5 ಹಾಡುಗಳಿವೆ ಈ ಚಲನಚಿತ್ರದಲ್ಲಿ. ಒಂದೊಂದೇ ಬಿಡುಗಡೆ ಆಗ್ತಾ ಇವೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಅಷ್ಟೇ. ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ ಕಥೆ ಬಗ್ಗೆ. ನಿಮಗೆ ಗೊತ್ತಾಗುತ್ತೆ ಅತಿ ಶೀಘ್ರದಲ್ಲಿ. ಚಲನಚಿತ್ರವನ್ನು ಎಲ್ಲರೂ ನೋಡಬೇಕು ಹಾಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಈಗರ್ಲಿ ವೆಯ್ಟಿಂಗ್. 5 ಹಾಡುಗಳು ಅಂತ ಹೇಳಿದ್ದೀರಾ, ಹಾಗಾಗಿ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಕುಲ್ ಅವರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಚಪ್ಪಾಳೆ ದಯವಿಟ್ಟು ನಮ್ಮ ಸಂಗೀತ ನಿರ್ದೇಶಕರು ನಕುಲ್ ಭಯಂಕರ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ನಾವು ಪ್ರೇಮಂ ಪೂಜ್ಯಂ ಅಂತ ಒಂದು ಸಿನಿಮಾನ ಮಾಡಿದ್ದೋ 2023ನೇ ಇಸ್ವಿನಲ್ಲಿ. ಸೊ ಚಂದ್ರು ಸರು ನಮಗೆ ತುಂಬ ಆತ್ಮೀಯರು. ಅವರು ಫಾದರ್ ಸಿನಿಮಾ ಕತೆ ನಮ್ಗೆ ಹೇಳಿದ ಮೇಲೆ ಅವ್ರು ಎಷ್ಟು ಚೆನ್ನಾಗಿ ಕತೆ ಹೇಳಿದ್ರು ಅಂತಂದರೆ ಆ ಕತೆ ಒಳಗಡೆ ನಾವು ಪೂರ್ತಿ ಇನ್ವಾಲ್ವ್ ಆಗಿಬಿಟ್ಟಿದ್ದೋ. ಅದಂತೂ ಸೂಪರ್ ಹಿಟ್ ಬಿಡಿ. ನಾವು ಇವಾಗ ನಮ್ಮ ನಕುಲ್ ಅವ್ರ ಮನೆಯಲ್ಲಿ ಹೋಗಿ ನೋಡಿದಾಗ ಅದ್ರದ್ದು ಥೀಮು, ಆ ಮ್ಯೂಸಿಕ್ಕು ಅದನ್ನೆಲ್ಲ ನೋಡಿದ್ಮೇಲಂತೂ ಅದು ಬೇರೆ ಲೆವೆಲ್ ಇದೆ. ನೀವು ತಾಯಿ ಸಿನಿಮಾಗಳನ್ನ ಎಲ್ಲರೂ ನೋಡಿದ್ದೀರಾ. ತಾಯಿ ಮೇಲೆ ಬಂದಿರುವಂಥ ಎಷ್ಟೋ ಸಿನಿಮಾಗಳು ಬಂದಿದೆ. ಬಟ್ ತಂದೆ ಮೇಲೆ, ತಂದೆಯ ಆ ಶ್ರಮ ಎಷ್ಟಿರುತ್ತೆ, ತಂದೆಯ ವ್ಯಾಲ್ಯೂ ಎಷ್ಟಿರುತ್ತೆ ಅನ್ನುವಂಥದ್ದನ್ನ ನೋಡುವಂಥ ಒಂದು ಅದ್ಭುತವಾದಂಥ ಸಿನಿಮಾ ನಮ್ಮ ಫಾದರ್ ಅಂತೂ ಹಿಟ್ಟಾಗುತ್ತೆ. ನಮಗೆ ಚಂದ್ರು ಸರ್ ದಯವಿಟ್ಟು ಕಾಯಿಸ್ಬೇಡಿ, ಇನ್ನಂತೂ ಕಾಯಕ್ಕಾಗಲ್ಲ ನಮ್ಮ ಕೈನಲ್ಲಿ. ದಯವಿಟ್ಟು ಇದನ್ನು ದೊಡ್ಡ ಸ್ಕ್ರೀನಲ್ಲಿ ಕೊಟ್ಬಿಡಿ. ಅದಾಗಿದ ತಕ್ಷಣ ಮತ್ತು ಚಂದ್ರು ಸರ್ ಅವ್ರದ್ದು ತುಂಬ ದೊಡ್ಡ ಡ್ರೀಮ್ ಇದೆ. ಒಬ್ಬ ನಿರ್ದೇಶಕ ಹೇಗೆ ತನ್ನ ಪ್ರಿಪ್ರೇಷನ್ನ ಮಾಡ್ತಾರೆ, ತಾನು ಹೇಗೆ ಒಂದು ದೊಡ್ಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡೋಗೋದಕ್ಕೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ವಿಚಾರಧಾರೆನ ಇಟ್ಕೊಂಡು ಸುಮಾರು ಥೀಮ್ಗಳನ್ನೆಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಚಂದ್ರ ಸರ್ ನಮಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ಅವತ್ತಿಂದ ಕೇಳ್ತಾ ಇದ್ದೀವಿ. ನೀವು ಮೊನ್ನೆ ಕೂತ್ಕೊಂಡು ನೀವು KP ಸರ್ ಎಲ್ಲರೂ ಕೂಡ ನಮಗೆ ಒಂದು ಅವಕಾಶ ಕೊಡ್ತೀರಾ ಅಂತ ಹೇಳಿದ್ದೀರಾ. ಒಂದು ದೊಡ್ಡ ಸಿನಿಮಾನ ಮಾಡೋದಕ್ಕೆ ಮುಂದಿನ ವರ್ಷ ನೀವು ಕೈ ಜೋಡಿಸ್ಬೇಕು ಅಂತ ನಾನು ಇದ್ರ ಮುಖಾಂತರ ಕೇಳ್ಕೊಡ್ತೀನಿ. ಹಾಗೆ ನಮ್ಮ ಇಂಡಸ್ಟ್ರಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ನೀವು ಮಾಡುವಂಥ ಒಂದು 2-3 ಕತೆಗಳು ನಮಗೀಗ ನೀವು ಹೇಳಿದ್ದೀರಾ. ಆ 2-3 ಕತೆನೂ ಕೂಡ ದೊಡ್ಡ ಮಟ್ಟದ ತರೋಣ ಅಂತ ನಾವು ಹೇಳ್ತೀವಿ. ನಮ್ಮ ನಿರ್ಮಾಣ ಸಂಸ್ಥೆ ಈ ವರ್ಷದಿಂದ ಅಂದರೆ 2026ನೇ ಇಸ್ವಿಯಿಂದ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಸಿನಿಮಾಗಳು ಕೊಡುಗೆನ ಕೊಡಬೇಕು ಅಂತ ಅಂದ್ಕೊಂಡಿದೆ. ಅದಕ್ಕೆ ಚಂದ್ರು ಸರ್ ಸಿನಿಮಾದಿಂದ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಬೇಕು. ಹಾಗೆ ಫಾದರ್ ಸಿನಿಮಾ ನೀವು ನೋಡಲಿಲ್ಲ ಅಂತಂದರೆ ಮಿಸ್ ಮಾಡ್ಕೊಳ್ತೀರಾ. ಫಾದರ್ ಸಿನಿಮಾದಂಥ ಮೆಸೇಜ್ ಇರುವಂಥ ಒಂದು ಸಿನಿಮಾ ಇಲ್ಲಿ ತನಕ ನಾನು ಕೇಳೇ ಇಲ್ಲ. ಅಷ್ಟು ಅದ್ಭುತವಾಗಿ ಕೂಡ ಮಾಡಿದ್ದಾರೆ. ಅವ್ರು ಏನು ಕತೆ ಹೇಳಿದ್ರು ಅದೇ ಥರ ತಂದಿಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಚಂದ್ರು ಸರ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎ ಟೈಮ್ ವಿಚ್ ವಿ ಹ್ಯಾವ್ ಗಿವನ್. ಓಕೆ, ಥ್ಯಾಂಕ್ ಯು.